ಅರುಣೋದಯದಲ್ಲಿ ಎದ್ದು ಮೊರೆ ಇಟ್ಟೆನು, ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾನೆ ಮತ್ತು ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 9ನೇ ವಚನ. ವಾಕ್ಯ ಹೀಗೆ ಹೇಳ್ತದೆ: ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ, ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು. ಈ ವಾಕ್ಯ ಒಂದು ಕುಟುಂಬದ ಬಗ್ಗೆ, ಕುಟುಂಬದಲ್ಲಿ ಹೇಗೆ ಇರಬೇಕು ಅಂದರೆ, ಇಸ್ರಾಯೇಲರಿಗೋಸ್ಕರ ದೇವರು ಈ ವಾಕ್ಯವನ್ನು ಯಾವ ರೀತಿ ಇರಬೇಕೆಂಬುದಾಗಿ ಈ ವಾಕ್ಯ ಯೆಹೋವನನ್ನು ಹೊಂದಿಕೊಂಡು ಆತನ ಆಜ್ಞಾ ವಿಧಿಗಳನ್ನು ಮನಪೂರ್ವಕವಾಗಿ ಅನುಸರಿಸಬೇಕೆಂಬುದಾಗಿ ಈ ವಾಕ್ಯ ಬರೆಯಲ್ಪಟ್ಟಿದೆ. ಇದು ಕುಟುಂಬದಲ್ಲಿ ನಾವು ಹೇಗೆ ಇರಬೇಕು, ಯಾವ ರೀತಿ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸಬೇಕೆಂಬುದಾಗಿ ಈ ವಾಕ್ಯ ಮಾತನಾಡ್ತದೆ. ಈ ವಾಕ್ಯದಲ್ಲಿ ಮುಖ್ಯವಾಗಿ ಜಾಗರೂಕತೆ, ಯಾವುದರಲ್ಲಿ ನಾವು ಜಾಗರೂಕತೆಯಾಗಿರಬೇಕೆಂದರೆ ದೇವರ ವಾಕ್ಯದಲ್ಲಿಯೂ ಮತ್ತು ವಾಕ್ಯವನ್ನು ನಾವು ಅನುಸರಿಸುವುದರಲ್ಲಿಯೂ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಲ್ಲಿ ನಾವೇನಾಗಿರ್ಬೇಕಂದ್ರೆ ಜಾಗರೂಕತೆಯುಳ್ಳವರಾಗಿ ಇರಬೇಕೆಂಬುದಾಗಿ ಈ ವಾಕ್ಯ ಹೇಳ್ತದೆ. ಎರಡನೇದಾಗಿ ನಾವು ಜ್ಞಾಪಿಸ್ಕೊಳ್ಬೇಕು, ಯಾವುದಂದ್ರೆ ದೇವರ ನಡೆಸುವಿಕೆಯನ್ನು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು ನಾವೇನಂದ್ರೆ ನೆನಪು ಮಾಡಿಕೊಂಡು ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರಬೇಕು. ಮತ್ತು ದೇವರನ್ನು ನಾವು ಗೌರವಿಸುವಂಥ ಮಕ್ಕಳಾಗಿರಬೇಕು. ಕುಟುಂಬದಲ್ಲಿ ಭಯಭಕ್ತಿ ಉಳ್ಳವರಾಗಿ ನಾವಿರಬೇಕು. ಕುಟುಂಬದಲ್ಲಿ ನಾವು ದೇವರ ವಾಕ್ಯಗಳನ್ನು ಮಕ್ಕಳಿಗೆ ಹೇಳಿಕೊಡ್ಬೇಕು. ಮಕ್ಕಳನ್ನು ದೇವರ ಭಯದಲ್ಲಿ ನಾವು ನಡೆಸಬೇಕು. ನಾವು ಕೂಡ ದೇವರ ಭಯದಲ್ಲಿ ಪ್ರತಿನಿತ್ಯವೂ ನಡೆಯುವಂಥ ಮಕ್ಕಳಾಗಿರಬೇಕು. ಮತ್ತು ದೇವರು ಮಾಡಿದ ಪ್ರತಿಯೊಂದು ವಿಷಯಗಳಲ್ಲಿ ನಾವು ನೆನಪಿಸಿಕೊಂಡು ಸ್ತೋತ್ರ ಹೇಳಬೇಕು. ನಾವು ಆಲಸ್ಯಗಾರರಾಗಿ ಯಾವಾಗಲೂ ಇರಬಾರ್ದು. ಅಲ್ಲಿ ವಾಕ್ಯ ಮುಂದೆ ಹೇಳ್ತದೆ, ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಬೇಕಂತೆ. ಯಾಕೆಂದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಷಯದಲ್ಲಿ ನಾವು ಒಂದು ಭಾರವುಳ್ಳವರಾಗಿರ್ತೇವೆ. ನಮ್ಮ ಆಲೋಚನೆಗಳಲ್ಲಿ ಒಂದು ಸ್ಥಿರತೆ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಮರೆತು ಬಿಡ್ತೇವೆ. ದೇವರು ಮಾಡಿದ ಕಷ್ಟಗಳು ಬರುವಾಗ ಮಾತ್ರ ನಾವು ದೇವರ ಬಳಿಗೆ ಬರ್ತೇವೆ. ಆದರೆ ದೇವರು ಮಾಡಿದ ಪ್ರತಿಯೊಂದು ಸಂಗತಿಗಳನ್ನು ನಾವೇನು ಮಾಡ್ತೇವೆ ಅಂದರೆ ಮರೆತು ಬಿಡ್ತೇವೆ. ಆದ್ದರಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ನಾವೇನು ಮಾಡ್ಬೇಕಂತೆ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾವು ತಿಳಿಸಬೇಕು. ಈಗ ಇಸ್ರಾಯೇಲ್ಯರ ಜೀವಿತದಲ್ಲಿ ದೇವರು ಮಾಡಿದಂಥ ಕಾರ್ಯಗಳು ಅದು ಸಾಧಾರಣ ಕಾರ್ಯಗಳಲ್ಲ. ಈಗ ಐಗುಪ್ತ ದೇಶದಿಂದ ನೋಡಿದ್ರು ನಾವು ನೋಡ್ತೇವೆ 10 ಬಾಧೆಗಳನ್ನಲ್ಲಿ ಉಂಟು ಮಾಡಿದ್ನ ಆತನು. ಇನ್ನು ಇಸ್ರಾಯೇಲ್ಯರಿಗೂ ಐಗುಪ್ತಿಯರಿಗೂ ಮಧ್ಯದಲ್ಲಿ ಆತನು ಒಂದು ರೀತಿಯ ವ್ಯತ್ಯಾಸವನ್ನು ಉಂಟು ಮಾಡಿದ್ದ, ಹೌದಲ್ಲ? ಈಗ ಇಸ್ರೇಲ್ ಇರುವಲ್ಲಿ ಮಾತ್ರವೇ ಏನಿತ್ತಂತೆ, ಬೆಳಕಿತ್ತಂತೆ. ಅಥವಾ ಒಂದು ವೇಳೆ ದೇವರ ವಾಕ್ಯ ಹೇಳ್ತದೆ, ಅವರಿಗೆ ಮೇಘಸ್ತಂಭವಾಗಿ ಅಗ್ನಿಸ್ತಂಭವಾಗಿ ಹಗಲಿರುಳು 2 ವಿಧವಾದ ರೀತಿಯಲ್ಲಿ ಆ ತಾಪಮಾನ ಅವರಿಗೆ ಅನುಗ್ರಹ ಆಗುವಾಗ ಏನು ಮಾಡಿದ್ದಾನೆ, ದೇವರು ನಡೆಸಿದ್ದಾನೆ. ಬಹಳಷ್ಟು ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಸೊ ಇದೊಂದು, ನೀನು ಹೇಳಿದಾಗ ಇದೊಂದು ಕುಟುಂಬ ಹೇಗೆ ದೇವರಿಂದ ಆಶೀರ್ವಿಸಲ್ಪಡ್ತದೆ, ಹೇಗೆ ಒಂದು ಜನರು ದೇವರ ಮಕ್ಕಳಾಗಿ ನಾವು ಪ್ರಾರ್ಥನೆ ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಎಂಥ ಕುಟುಂಬವಾಗಿ ನಾವು ಜೀವಿಸುವಾಗ ನಾವು ಒಂದು ಆಶೀರ್ವಿಸಲ್ಪಟ್ಟವರಾಗಿರ್ತೇವೆ ಎಂಬುದಾಗಿ ಇಲ್ಲಿ ನಿಜವಾಗ್ಲೂ ಹೇಳಲ್ಪಡ್ತದೆ. ಅದರಿಂದ ಮನಸ್ಸಿನ ಬಗ್ಗೆ ಇಲ್ಲಿ ಮಾತನಾಡ್ತಾರೆ. ಯಾಕಂತ ಹೇಳಿದರೆ ಅನೇಕ ಬಾರಿ ದೇವರು ಅನುಗ್ರಹ ಮೇಲುಗಳನ್ನು ಕೊಟ್ಟ ದೇವರನ್ನು ಬಿಟ್ಟು ನಮಗೆ ಯಾವುದರ ಮೇಲೆ ಮನಸ್ಸು ಇರ್ತದೆ? ಸಾಮಾನ್ಯ ನಮಗಿರುವಂತ ಆಶೀರ್ವಾದಗಳ ಮೇಲೆ. ಅದಕ್ಕೆ ವಚನ ಈಗ ಹೇಳ್ತದೆ, ಮತ್ತಾಯ 6:21 ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯ 6:21 ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಇಲ್ಲಿ ವಾಕ್ಯ ಹೇಳಿದಾಗೆ ದೇವರು ಇದನ್ನೆಲ್ಲ ನಮಗೆ ಕೊಟ್ಟಿರುವಂಥದ್ದು. ಕೊಟ್ಟಂಥ ದೇವರನ್ನು ನಾವೇನು ಮಾಡ್ತೀವಿ, ಮರ್ತು ಹೋಗ್ತೇವೆ. ಆದರೆ ಆ ಕೊಟ್ಟಂಥ ವಸ್ತುಗಳ ಮೇಲೆ ನಮ್ಮ ಮನಸ್ಸಿರ್ತದೆ. ಅಂಥ ಮನಸ್ಸು ನಮಗೆ ಇರಬಾರ್ದು. ದೇವರು
ದೇವರು ಕೊಟ್ಟದ್ರಲ್ಲಿ ನಾವು ದೇವರನ್ನು ಘನಪಡಿಸ್ಬೇಕು ಹೊರತು ಆ ಕೊಟ್ಟಂತ ವಸ್ತುಗಳ ಮೇಲೆ ನಾವು ಮನಸ್ಸಿಟ್ಟುಕೊಂಡು ನಾವು ಜೀವನವನ್ನು ಅದಕ್ಕಾಗಿ ಜೀವಿಸಬಾರ್ದು. ಅದಕ್ಕಾಗಿ ಒಂದು ಕುಟುಂಬ ಅಂತ ಹೇಳುವಾಗ ಪ್ರತಿ ದಿನಗಳಲ್ಲಿ ಅಗತ್ಯತೆಗಳಿರ್ತದೆ. ಈಗ ಇವತ್ತು ಏನು ನಡೀತಾ ನಾಳೆ ಅದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಹೌದು, ನಮ್ಮ ಜೀವಿತದಲ್ಲಿ ಇಂಥ ಕಾರ್ಯಗಳನ್ನು ದೇವರು ಮಾಡಿದ್ದಾನೆ, ಇಂಥ ರೀತಿ ಅಂದರೆ ನಮ್ಮ ಯಾವಾಗಲೂ ನಾವು ಕರ್ತನಲ್ಲಿ ಒಂದು ರೀತಿಯ ಕೃತಜ್ಞತೆಯ ಭಾವ ಉಳ್ಳವರಾಗಿರ್ಬೇಕು. ದೇವರು ಮಾಡಿರುವಂಥ ಅತಿಶಯಗಳ ನೆನಪಿಸಿಕೊಂಡು ನಾವು ಪಕ್ಕ ಮರೆತು ಬಿಡ್ತೇವೆ ಅಲ್ವಾ. ಇವತ್ತು ಏನು ಪಡ್ಕೊಂಡ್ರು ನಾಳೆದು ನಮಗೇನಿರುವುದಿಲ್ಲ, ನೆನಪಿರುವುದಿಲ್ಲ. ಆಮೇಲೆ ಇನ್ನು ಕಷ್ಟ ಬಂದಾಗ ಅನೇಕ ಬಗ್ಗೆ ನಾವು ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ನಾವು ದಾಟಿ ಬಂದ ದಿನಗಳಾಗಿದ್ದಿರಬಹುದು, ನಮಗೆ ಮಹೋಪಕಾರಗಳನ್ನು ನಾವು ನೆನಪಿಗೆ ತರುವವರಲ್ಲ. ಅದರಿಂದ ಅಲ್ಲಿ ಬಹಳ ಹೇಳ್ತದೆ ಓದಿದಾಗೆ ಜಾಗರೂಕತೆಯಿಂದ, ಅಂದರೆ ದೇವರ ಕುರಿತಾಗಿ ಆಲಸ್ಯರಾಗಿದ್ದಿರಬೇಡ್ರಿ, ಅಥವಾ ಆತನ ಬೋಧನೆ ಆತನ ವಾಕ್ಯದ ಕುರಿತಾಗಿ ಅಪ್ಪಣೆಗಳ ಕುರಿತಾಗಿ ಏನಾಗಿರ್ಬೇಡ್ರಿ, ಆಲಸ್ಯ ಆಗಿದ್ದಿರ್ಬೇಡ್ರಿ. ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ರಿ. ಅದನ್ನು ಯಾವಾಗಲೂ ಆ ಒಂದು ಕೃತಜ್ಞತೆಯ ಭಾವನೆಯಿಂದ ದೇವರಿಗಾಗಿ ನೀವೇನ್ ಮಾಡ್ರಿ, ಜೀವಿಸಿರಿ. ಯಾಕೆಂದ್ರೆ ದೇವರ ನಡೆಸುವಿಕೆ ಅದು ಒಂದು ವಿಭಿನ್ನವಾಗಿದೆ. ಹೌದು ಹೌದು, ಅವನು ಪ್ರತಿ ಕ್ಷಣ ನಮ್ಮನ್ನು ನೋಡುವಂತ ದೇವರಾಗಿದ್ದಾನೆ. ಖಂಡಿತ ನಮ್ಮಲ್ಲಿ ಸಹ ಆತನು ಅನೇಕ ಸಂಗತಿಗಳನ್ನು ಬಯಸ್ತಾನೆ. ಹೌದು. ಈಗ ಒಂದು ವೇಳೆ ಬೆಳಿಗ್ಗೆ ಒಂದು ಕುಟುಂಬ ಪ್ರಾರ್ಥನೆ, ರಾತ್ರಿ ಒಂದು ಕುಟುಂಬ ಪ್ರಾರ್ಥನೆ, ಅಂದರೆ ಬೆಳಿಗ್ಗೆ ರಾತ್ರಿ ಎಲ್ಲ ಕಾಪಾಡಿದ ದೇವರೇ, ಈ ದಿನ ಕೂಡ ನಿನ್ನ ನಡೆಸುವಿಕೆಯ ಅನುಭವ ನಮಗೆ ಬೇಕು. ರಾತ್ರಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ನಡೆಸಿಕೊಟ್ಟಂಥ ದೇವರ ಮಹೋಪಕಾರಗಳನ್ನು ಏನು ಮಾಡಬೇಕು, ಧ್ಯಾನಿಸಿ. ಸೊ ಕುಟುಂಬ ಪ್ರಾರ್ಥನೆ ಎಂಬುದಾಗಿ ನಾವು ಹೇಳ್ತೇವೆ. ಇದನ್ನು ಮಾಡುವುದರಿಂದ ಬಹಳ ಅನುಕೂಲ ಆಗ್ತದೆ. ಅದೇ ಇದರಲ್ಲಿ ಕೆಳಗಿನ ವಚನ ಏನು ಹೇಳ್ತಾರೆ, ಮಕ್ಕಳ ಕುರಿತಾಗಿ ಮಾತನಾಡ್ತದಲ್ಲ. 9ನೇ ವಚನದಲ್ಲಿ ನೀನು ಓದಿದಂಥ ವಚನದಲ್ಲಿ ಉಂಟು, ಅವುಗಳನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳುವುದು ಮಾತ್ರವಲ್ಲ, ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಬರಬೇಕು. ಅದು ಬಹಳ ಒಂದು ಕುಟುಂಬ ಎಂಬುದಾಗಿ ಹೇಳುವಾಗ ನಾವು ಸಾಮಾನ್ಯ ಹೇಳ್ತೇವೆ, ಮನೆಯೇ ಮಕ್ಕಳ ಮೊದಲ ಪಾಠ ಶಾಲೆ ಎಂಬುದಾಗಿ ಒಂದು ಗಾದೆ ನೋಡಿದೆ. ಅದು ಬಹಳ ಸತ್ಯ. ಈಗ ತಂದೆ ತಾಯಿಗಳು, ಮನೆಯಲ್ಲಿರುವ ಹಿರಿಯರು ಯಾವ ಮಟ್ಟದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೆ, ಹೌದಲ್ಲ, ಹೇಗೆ ಪ್ರಾರ್ಥನೆ ಮಾಡ್ತಾರೆ, ಹೇಗೆ ಕರ್ತನನ್ನು ಸ್ಮರಿಸ್ತಾರೆ, ಅದನ್ನು ಮಕ್ಕಳು ಅನುಸರಿಸ್ತಾರೆ. ಈಗ ಇಲ್ಲಿ ಅದನ್ನೇ ಹೇಳ್ತಿರೋದು, ನಿಮ್ಮ ಮಕ್ಕಳಿಗೆ ನೀವು ಅದನ್ನು ಕಲಿಸಿಕೊಡ್ರಿ. ಮಕ್ಕಳಿಗೆ ಅದನ್ನೇನು ಮಾಡ್ರಿ, ಕಲಿಸಿಕೊಡ್ರಿ. ದೇವರು ಈ ಥರ ಕಾರ್ಯಗಳನ್ನು ಮಾಡಿದ್ದಾನೆ, ನಮ್ಮ ಜೀವಿತದಲ್ಲಿ ಅಂಥ ಕಷ್ಟಗಳಿದ್ದವು, ಹೌದಲ್ಲ, ಈ ರೀತಿ ನಾವು ಸೋತು ಹೋಗಿದ್ದೆವು, ಅದನ್ನು ಮಕ್ಕಳಿಗೆ ನಾವು ತಿಳಿಸ್ಬೇಕು. ಇವನು ದೇವರ ವಾಕ್ಯದ ಕುರಿತಾಗಿ ಮಕ್ಕಳಿಗೆ ಏನು ಮಾಡಬೇಕು, ಆಲೋಚನೆ ಮಾಡಬೇಕು. ಸಾಮಾನ್ಯ ಈಗ ಮಕ್ಕಳು ತಿನ್ನಲ್ಲ, ಹೇಳಿದ್ದು ಕೇಳಲ್ಲ ಎಂಬುದಾಗಿ ಬಹಳ ಮನೆಗಳೆಲ್ಲ ನಾವು ನೋಡ್ತೀವಿ ಅಲ್ಲ. ಒಂದು ರೀತಿಯಲ್ಲಿ ಆ ವಿಷಯದಲ್ಲಿ ಬಹಳ ಚಿಂತೆ ಮಾಡ್ತಾರೆ. ಎಷ್ಟು ಮನೆಗಳಲ್ಲಿ ಮಕ್ಕಳು ದೇವರ ವಾಕ್ಯದ ಕಡೆಗೆ ಗಮನ ಕೊಡಲ್ಲ, ಇದನ್ನು ಮಾತಾಡೋದು ಕಡಿಮೆ, ಹೌದಲ್ಲ. ಮಕ್ಕಳು ವಾಕ್ಯ ಸರಿ ಇದ್ದಾರೆ, ಇಲ್ಲ ಅಂತ ಹೇಳುವುದಲ್ಲ, ಆದ್ರೆ ಬಹಳ ಕಡಿಮೆ ಇರುವರು ಒಂದು ವೇಳೆ ನಾನು ಎಣಿಸೋದಾದ್ರೆ. ಇವತ್ತಂತೂ ಎಲ್ಲ ಒಂಥರ ಮೊಬೈಲ್ ಮೇಲೆ ಮನಸ್ಸು ಹೋಗಿದೆ, ಅಥವಾ ಒಂದು ರೀತಿಯ ಈಗ ಒಂದು ಟ್ರೆಂಡ್ ಎಂಬುದಾಗಿ ನಾವು ಹೇಳ್ತೇವೆ. ಈಗ ಇರುವಂಥ ಒಂದು ಶೈಲಿಗೆ ಮನಸ್ಸು ಏನಾಗಿದೆ, ಅದು ದೊಡ್ಡವರಾಗಿರ್ಬೋದು, ಮಧ್ಯಪ್ರಾಯಸ್ಥರಾಗಿರ್ಬೋದು, ಅದನ್ನೇ ನೋಡ್ಕೊಂಡು ಮಕ್ಕಳು ಅದನ್ನೇನು ಮಾಡ್ತಿರ್ತಾರೆ, ಕಲಿಸ್ತಾರೆ. ಆದರೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಇಲ್ಲಿ ಏನಂತ ಹೇಳಿದರೆ, ನಿಮ್ಮ ಮಕ್ಕಳಿಗೆ ಅದನ್ನೇನು ಮಾಡ್ರಿ, ನೀವು ಕಲಿಸ್ರಿ ಎಂಬುದಾಗಿ. ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ವಚನ ಕರ್ತನ ಹೀಗೆ ಹೇಳ್ತಾನೆ, ಯೇಸುಸ್ವಾಮಿ 16ನೇ ಅಧ್ಯಾಯದಲ್ಲಿ. ಅಲ್ಲಿ ಮಕ್ಕಳ ವಿಷಯವಾಗಿ ನಾವು ನೋಡುವಾಗ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 16ನೇ ವಚನದಲ್ಲಿ ಅಲ್ಲಿ ಆತನು, ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿ ಕರೆತರಿಸಿ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಏನು ಮಾಡ್ರಿ, ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದ್ದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಇಲ್ಲಿ ಕೂಡ ಅದೇ ಒಂದು ಕುಟುಂಬವನ್ನು ನಾವು ಒಂದು ಚಿತ್ರೀಕರಣ ಮಾಡಬಹುದು. ಹೇಗಂತ ಹೇಳಿದರೆ, ತಂದೆ ತಾಯಿಗಳು, ಮನೆಯಲ್ಲಿರುವ ಹಿರಿಯರು ಎಷ್ಟರ ಮಟ್ಟಿಗೆ ಒಂದು ಸತ್ಯ ವೇದದ ವಿಷಯದಲ್ಲಿ ಆಸಕ್ತರಾಗಿದ್ದುಕೊಂಡು ಅದರಲ್ಲಿ ಅವರು ಬೆಳೀತಾರೋ ಅಷ್ಟೇ ಅವರ ಮಕ್ಕಳನ್ನು ಅವರು ಏನು ಮಾಡ್ತಾರೆ, ಅದರಲ್ಲಿ ಬೆಳೆಸ್ತಾರೆ. ದೇವರಂದರೆ ಯಾರು, ಪ್ರತಿ ಸತ್ಯವೇದ ಹಳ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆ ತನಕ ಅವರದನ್ನು ಅರಿತು ಅದನ್ನು ಅವರು ಕಲಿತು ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನು ನೆನಪಿಗೆ ತಂದುಕೊಂಡು ಮಕ್ಕಳನ್ನು ಅದೇ ಹಂತದಲ್ಲಿ ಏನು ಮಾಡ್ತಾರೆ, ಬೆಳೆಸ್ತಾರೆ. ಇವತ್ತು ನೋಡುವಾಗ ಶಾಲೆಯ ವಿಷಯದಲ್ಲಿ ತುಂಬ ತಂದೆ ತಾಯಿಗಳು ಪ್ರಯಾಸ ಪಡ್ತಾರೆ. ಮಕ್ಕಳು ಮಾರ್ಕ್ಸ್ ತೆಗಿತಾ ಇಲ್ಲ, ಮಕ್ಕಳು ರ್ಯಾಂಕ್ ಬರ್ತಾ ಇಲ್ಲ, ಟ್ಯೂಷನ್ ಕಳಿಸ್ತಿದ್ದೇವೆ, ಅಷ್ಟು ಹಣ ಖರ್ಚು ಮಾಡ್ತೇವೆ, ಒಳ್ಳೆ ಶಾಲೆಗೆ ಅವರನ್ನು ಸೇರಿಸಿದ್ದೇವೆ, ಅಥವಾ ನಮ್ಮ ಅನುಕೂಲಕ್ಕೆ ತಕ್ಕದಾದ ಒಂದು ಶಾಲೆಗಳಿಗೆ ನಾವು ಕಳಿಸ್ತೇವೆ, ಟ್ಯೂಷನ್ ಕಳಿಸ್ತೇವೆ. ಮಕ್ಕಳೇನು ಮಾಡೋದಿಲ್ಲ,
ಕಲಿಯುವುದಿಲ್ಲ ಎಂಬುದಾಗಿ ಬಹಳ ಪ್ರಯಾಸ ಪಡುವ ತಂದೆ ತಾಯಿಗಳಿದ್ದಾರೆ. ಅದನ್ನೇ ನಾನು ಹೇಳುದು, ಎಷ್ಟು ತಂದೆ ತಾಯಿಗಳು ಒಂದು ವೇಳೆ ಅಥವಾ ಹಿರಿಯರು ಮಕ್ಕಳು ಈ ಸತ್ಯವೇದದ ಕುರಿತಾಗಿ ಅವರು ಬಲ ಹೊಂತ ಇಲ್ಲ ಅಥವಾ ದೇವರ ಬಗ್ಗೆ ಸರಿಯಾಗಿ ಅವರು ಅರ್ಥ ಮಾಡಿಕೊಳ್ತಾ ಇಲ್ಲ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡಿದ್ರೆ ಬಹಳ ಕಡಿಮೆ ಇರುವಾರ ಗೊತ್ತಿಲ್ಲ ನಮಗೆ. ಬಟ್ ನಮ್ಮ ಒಂದು ಅನಿಸಿಕೆ, ನಮ್ಮ ಒಂದು ಆಲೋಚನೆ ಇದ್ರೆ ಒಳ್ಳೆಯದೇ, ದೇವರಿಗೆ ಸ್ತೋತ್ರ. ಇಲ್ಲದಿದ್ದರೆ ಅದನ್ನು ನಾವು ಅಭ್ಯಾಸಿಸಬೇಕು. ನಾವು ಕರ್ತನಿಗೆ ಗೌರವವುಳ್ಳವರಾಗಿರಬೇಕು, ಆತನನ್ನು ಸನ್ಮಾನಿಸುವವರಾಗಬೇಕು. ಹಾಗೆ ನಮ್ಮ ಮಕ್ಕಳನ್ನು ಕೂಡ ದೇವರ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಪ್ರತಿದಿನ ಪ್ರತಿನಿತ್ಯ ನಾವು ಕಲಿಸುವವರಾಗಿರಬೇಕು, ಅವರಿಗೆ ಬೋಧಿಸುವವರಾಗಿರಬೇಕು. ಅದಕ್ಕಿಂತಲೂ ನಾವು ಮೊದಲು ಈ ದೇವರು ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ಎಲ್ಲವನ್ನು ನೆನಪಿಸಿಕೊಳ್ಬೇಕು. ಇಲ್ಲಿ ವಾಕ್ಯ ಹೇಳ್ತದೆ, ಆದರೆ ಯೇಸು ಆ ಕೂಸುಗಳನ್ನು ತನ್ನ ಬಳಿಗೆ ಕರೆತರಿಸಿ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂಬುದಾಗಿ. ಆದ್ರಿಂದ ಮಕ್ಕಳಿಗೆ ನಾವು ಈಗ ಏನು ಬೋಧಿಸ್ತೇವೋ ಅದೇ ಮಕ್ಕಳನ್ನು ಮುಂದೆ ನಡೆಸುವಂಥದ್ದಾಗಿ ಅಂತ ಒಂದು ಮನಸ್ಸು ಯಾವಾಗಲೂ ನಮ್ಮಲ್ಲಿ ಇರಬೇಕು. ಹೌದು, ಯಾಕಂದ್ರೆ ಇಲ್ಲಿ ಶಿಷ್ಯರು ಏನ್ ಮಾಡ್ತಿದ್ದಾರೆ, ಗದರಿಸ್ತಿದ್ದಾರೆ ಮಕ್ಕಳಿಗೆ, ದೂರ ಹೋಗಿ. ಹೌದಲ್ಲ, ನೀವು ಅಂದ್ರೆ ಒಂದು ವೇಳೆ ಅವರು ಕರ್ತನ್ ಬ್ಯುಸಿ ಆಗಿದ್ದಾನೆ, ಅನೇಕರು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬಂದಿದೆ, ಏನೋ ಅವರ ಆಲೋಚನೆಗಳಿದ್ದಿರ್ಬೋದು. ಬಟ್ ಕರ್ತನ್ ಹೇಳುದೊಂದು, ಯೇಸು ಕ್ರಿಸ್ತನಲ್ಲಿ ಹೇಳ್ತಿರುವುದೊಂದೇ, ಅದು ಏನೇ ಇರಲಿ ಅದು ಮುಖ್ಯ ಅಲ್ಲ. ನಿಮಗೆ ನೀವು ಮಕ್ಕಳಂತಿರಬೇಕು, ನಿಮ್ಮ ಮಕ್ಕಳನ್ನು ನೀವು ಆ ತಕ್ಕ ಮಟ್ಟದಲ್ಲಿ ನಡೆಸಬೇಕೆಂಬುದಾಗಿ. ಸೊ ಬಹಳ ಉತ್ತಮವಾದ ಒಂದು ಸಂದೇಶವಾಗಿದೆ. ಮುಂಚಾನೆಯ ಅಮೂಲ್ಯವಾದ ಸಮಯದಲ್ಲಿ ಜನರಿಗೆ ಅರಿತುಕೊಳ್ಳುವುದಕ್ಕೆ ಒಳ್ಳೆಯ ಒಂದು ವಾಕ್ಯವಾಗಿದೆ ಇದು. ಸೊ ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಕೂಡ ಜಾಗರೂಕತೆಯಿಂದ, ಆಲಸ್ಯರಾಗಿರದೆ ಕೃತಜ್ಞತೆಯುಳ್ಳವರಾಗಿ ದೇವರ ನಡೆಸುವಿಕೆಯನ್ನು ಪ್ರತಿದಿನ ನೆನಪಿಸಿಕೊಂಡು ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ವಾಕ್ಯದ ಪ್ರಕಾರ ನಮ್ಮ ಮಕ್ಕಳನ್ನು ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲಿ ಹಂತವಾಗಿ ದೇವರ ಭಯದಲ್ಲಿ ನಾವು ನಡೆಸುವ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನನ್ನ ಒಳ್ಳೆಯ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರು. ಈಗಲೂ ವಾಕ್ಯವನ್ನು ಧ್ಯಾನ ಮಾಡಿದೆವು. ಹೌದಪ್ಪ, ನಿನ್ನ ವಾಕ್ಯವನ್ನು ಕರ್ತನೆ ನಾವು ಕೂಡ ಜಾಗರೂಕತೆಯಿಂದ ನಮ್ಮ ಮನಸ್ಸುಗಳನ್ನು ಕಾಪಾಡಿಕೊಂಡು ನಮ್ಮ ಮಕ್ಕಳನ್ನು ಕರ್ತನೆ ಎಲ್ಲರಿಗೂ ಉಪದೇಶಿಸಿ ಆ ವಾಕ್ಯದ ಪ್ರಕಾರ ನಡೆಸಲಿಕ್ಕಾಗುವಂತೆ ಅಂಥ ಒಂದು ಮನಸ್ಸು ನಮ್ಮೊಳಗೆ, ಆ ಮಕ್ಕಳ ಮನಸ್ಸು ನಮ್ಮೊಳಗೂ ಕರ್ತನೆ ಇರಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಕೇಳುತ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಕ್ಯಕ್ಕನುಗುಣವಾಗಿ ಪ್ರತಿಯೊಬ್ಬರು ತಮ್ಮ ಕುಟುಂಬಗಳನ್ನು ಕಟ್ಟಿಕೊಳ್ಳಿಕ್ಕಾಗುವಂತೆ, ಯಾವ ವಿಷಯದಲ್ಲಿಯೂ ಆಲಸ್ಯಗಾರರಾಗದಾಗೆ ನೀನು ಮಾಡಿದ ಪ್ರತಿಯೊಂದು ಸಂಗತಿಗಳನ್ನು ನೆನಪಿಸಿಕೊಂಡು ಕೃತಜ್ಞತೆಯುಳ್ಳವರಾಗಿ ನಿನಗೆ ಸ್ತೋತ್ರ ಸಲ್ಲಿಸಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ, ಇರಬಾರದೆಲ್ಲಿಯೂ ವಾರ್ತೆ ತಲುಪದ ಊರು, ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ, ಇರಬಾರದೆಲ್ಲಿ